ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ಚಾನಲ್ ನೆನ್ಪಿಟ್ಕೊಂಡ್ರಿ ಗಣಿ ಎಜು ಎಕ್ಸ್ಪ್ಲೋರ್ ಅಂತಂದು. ಯಾಕಂತಂದರೆ ನಿಮಗೆ ಮುಂದೆ ಭಾಳಷ್ಟು ಬೇಕಾಗ್ತದೆ. ಬೇಕಾದರೆ ಹೋಗ್ಬಿಟ್ಟು ನಮ್ಮ ಚಾನಲ್ ಚೆಕ್ಔಟ್ ಮಾಡ್ಕೋಬೋದು. ಈ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು 2 ವರ್ಷ ಆಗಿದೆ. ಬಟ್ ನನಗೆ KCT ಆ್ಯಂಡ್ ನೀಟ್ ಕೌನ್ಸಿಲಿಂಗಲ್ಲಿ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಮೇನ್ಸ್ ಏನಪ್ಪ ಅಂದರೆ ಇನ್ನು ಹಾಕ್ಬಿಟ್ಟು 5ನೇ ವರ್ಷ ಆಯಿತಾ. 5ನೇ ವರ್ಷ ಎಕ್ಸ್ಪೀರಿಯನ್ಸ್ ಇರೋದು ನನಗೀಗ. ನಾ ಯಾಕೆ ಇಷ್ಟೊಂದು ನಿಮಗೆ ಹೇಳ್ತಿದ್ದೀನಿ ಅಂತಂತಂದರೆ, ನಿಮಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಕೂಡ ಸಿಗ್ಬೋದು ನಿಮಗೆ. ಬಟ್ ಈ KCT ಆ್ಯಂಡ್ ನೀಟ್ ಕೌನ್ಸಿಲಿಂಗಲ್ಲಿ ಭಾಳಷ್ಟು ಆತ್ಮೀಯರಾಗಿ ನಿಮ್ಗೆ ಭಾಳಷ್ಟು ಸಿಗೋದಿಲ್ಲ. ಸರಿ, ಈಗ KCT ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗಿ 2026 ಆಯಿತಾ. 2026 ತಕ್ಕನಂಗೆ ಇನ್ನೂ ಕೂಡ KA ವೆಬ್ಸೈಟಲ್ಲಿ ಇನ್ನೂ ಕೂಡ ಬಂದಿಲ್ಲ ನೋಡಿ. ನಿಮ್ಮ ಥ್ರೋಟ್ KCT ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ನಡೆಯೋದು ಇದೇ ಒಂದು KA ವೆಬ್ಸೈಟಲ್ಲಿ ಆಯಿತಾ. ಯಾಕಂದರೆ ನಿಮ್ಗೆ ಇನ್ನೂ ಫಸ್ಟ್ ಟೈಮ್ ಇನ್ನೂ ಕೂಡ PUC ಇದ್ದೀರಾ. ಇನ್ನೂ ಕೂಡ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡಿಲ್ಲ, ನಿಮಗೇನು ಕೂಡ ಗೊತ್ತಿರಲ್ಲ. ಡೈಲಿ ಕೂಡ ಇದರಲ್ಲೇ ನೀವು ಏಕೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ, KA ವೆಬ್ಸೈಟ್ ದಿನ ನೋಡ್ತೀರಾ. ಜಸ್ಟ್ ಇಂಟ್ರೊಡಕ್ಷನ್ ಹೇಳ್ತೀನಿ. ಈ ಒಂದು KA ವೆಬ್ಸೈಟಲ್ಲಿ ಏನು KCT 2025 ಅಂತ ಕಾಣಿಸ್ತಿದೆ, ಅಂತಂದರೆ UGCT 2025 ಅಂತ ಕಾಣಿಸ್ತಿದೆ. 2026 ಅಂತ ಇನ್ನೊಂದು ಟ್ಯಾಬ್ ಬರ್ತದೆ, ಅದನ್ನ ಪ್ರೊವೈಡ್ ಮಾಡ್ತಾರೆ. ಇನ್ನೂ ಕೂಡ ಅವೈಲೇಬಲ್ ಇಲ್ಲ. ಬಟ್ ಅದ್ರ ತಕ್ಕನಂಗೆ ನಿನ್ನೆ ಏನು ಮಾಡಿದ್ದಾರೆ KA ಅಂತಂದರೆ, ತಮ್ಮ ಒಂದು X ಖಾತೆಯಲ್ಲಿ ಅಂತಂದರೆ ಟ್ವಿಟ್ಟರ್ ಖಾತೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, KCT ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗಿ 2 ಅಪ್ಡೇಟ್ಸ್ಗಳು ಭಾಳಷ್ಟು ಬಿಟ್ಟಿದ್ದಾರೆ. ಆ್ಯಂಡ್ ಈಗ ಹೊಸದಾಗಿ ಕೂಡ ಕಟ್ಟಡ ಕೂಡ ಕಟ್ತಾ ಇರೋದು ಕೂಡ ಬಿಟ್ಟಿದ್ದಾರೆ. ಅದು ಬೇಡ, ನಿಮಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಸರಿ, ಈ ಬಂದುಬಿಟ್ಟು ನಿಮಗೆ ನೀಟು ಮತ್ತು KCTಗೆ ಸಂಬಂಧಪಟ್ಟಾಗಿ ಬಿಟ್ಟಿದ್ದಾರೆ. ಭಾಳಷ್ಟು ವಿಷಯಗಳು ಹಂಚ್ಕೊಂಡಿದ್ದಾರೆ. ಅಂದರೆ ಈ ಸರ್ತಿ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕಂತಂದು ನೀಟಾಗಿ ಎಲ್ಲನೂ ಕೂಡ ಇನಾಗ್ರೇಷನ್ ಥರನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಯಿತಾ. ಆ್ಯಂಡ್ ಈ ಒಂದು ಪೋಸ್ಟ್ರಲ್ಲಿ ಏನು ಬಿಟ್ಟಿದ್ದಾರೆ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಓಕೆ, KCT ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗಿ. ಬಟ್ ನೀಟ್ಗೆ ಮಾತ್ರ ನೀವು ಬೇರೆ ಅಪ್ಲಿಕೇಶನ್ ಹಾಕ್ತೀರಾ. ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೂ ಕೂಡ ನೆಕ್ಸ್ಟ್ ನೀವು ಇನ್ ಕೇಸ್ ನೀವು KCT ಅಪ್ಲಿಕೇಶನ್ ಹಾಕಿಲ್ಲ ಅಂದರೂ ಕೂಡ ಇನ್ನೊಂದು ಟೈಮ್ ಕರೀತಾರೆ. ಹಂಗಾಗಿ ಅಪ್ಲೈ ಮಾಡಿಬಿಡಿ ಆಯಿತಾ. KCT ನೀಟ್ ಬರೋರು ಕೂಡ ಆ್ಯಂಡ್ KCT ಬರೋರು KCT ಅಪ್ಲಿಕೇಶನ್ ಹಾಕಲೇಬೇಕು, ಮಾಂಡೇಟರಿ ಇದೆ ಆಯಿತಾ. ಯಾಕಂತಂದರೆ ಕರ್ನಾಟಕದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ KCT ಅಪ್ಲಿಕೇಶನ್ ಹಾಕಲೇಬೇಕು. ಮುಂದೆ ಆದರೂ ಮಾಡ್ತಾರವರು. ಹಂಗಾಗಿ ಇವಾಗಲೇ ಅಪ್ಲಿಕೇಶನ್ ಹಾಕ್ರಿ. ನಾನು ನಿಮ್ಗೆ 5 ತಪ್ಪುಗಳು ಮಾಡಬೇಡಿ ಅಂತಂದು ಹಾಕಿದ್ದೆ. 5 ಅಲ್ಲ, ಸುಮಾರಷ್ಟು ತಪ್ಪುಗಳು ಮಾಡ್ತೀರಿ ನೀವು. ಯಾಕಂದರೆ ಇನ್ನೂ ಕೂಡ ಏನೂ ಕೂಡ ಗೊತ್ತಿರಲ್ಲ. ಮುಂದೆ ಅವಾಗ ಓಡಾಡೋ ಬದಲು ಇವಾಗ ಸ್ವಲ್ಪ ಕೆಲವೊಂದಿಷ್ಟು ನಿಮಗೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದನ್ನೆಲ್ಲನೂ ಕೂಡ ನೋಟ್ ಮಾಡಿ ಇಟ್ಕೊಂಡಿರಿ. ಸರ್, ಮೊದಲು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗಿದೆ ನೋಡಿ, ಜನವರಿ 17 ಜನವರಿ 17 ಬಿಟ್ಟ ತಕ್ಷಣ ಸಡನ್ನಾಗಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿಬಿಡ್ತಾರೆ. ನಾನು ನಿಮ್ಗೆ ಯಾಕೆ ಒತ್ತಿ 17 ಬಿಟ್ಟಿರ್ತಾರನ್ನ, ಯಾಕಂದ್ರೆ ಇಷ್ಟು ದಿನ ವೇಟ್ ಮಾಡ್ತಾ ಇರ್ತಾರೆ, ಅಪ್ಲಿಕೇಶನ್ ಹಾಕಬೇಕಂತಂದು ಬಿಟ್ಟ ತಕ್ಷಣ ಹಾಕ್ಬಿಡ್ತಾರೆ. ಬಟ್ ಕೆಲವೊಂದಿಷ್ಟು ರಿಸರ್ವೇಷನ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಲೈಕ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ 371ಗೆ ನೀವು ಎಲಿಜಿಬಲ್ ಇರ್ತೀರಾ. ಬಟ್ ಇನ್ನೂ ಕೂಡ ನಿಮಗೆ ಸರ್ಟಿಫಿಕೇಟ್ ಇರಲ್ಲ. ಇನ್ನೂ ಕೂಡ ಟೈಮ್ ಇದೆ. ಇನ್ನೂ ಕೂಡ ಯಾರೆಲ್ಲ 371J ನೀವು ಎಲಿಜಿಬಲ್ ಇದ್ದರೂ ಕೂಡ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಇವಾಗ ಅಪ್ಲೈ ಮಾಡಿ. ವಿತಿನ್ 1 ಮಂತಲ್ಲಿ ಬರ್ತದೆ. ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಜನವರಿ 17 ಕರೆದ್ರೆ ಸುಮಾರು 1 ತಿಂಗಳಾದರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇದ್ದೇ ಇರ್ತದೆ. ಓಕೆ, ನೀವು ಬೇಕಾದರೆ ನೀವು ಫೆಬ್ರವರಿಯಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ 371J ಅಥವಾ ನೀವು ಕೆಲವೊಂದಿಷ್ಟು ಫಾರ್ ಎಕ್ಸಾಂಪಲು ನೀವು ಕನ್ನಡ ಮೀಡಿಯಮ್ ಇರ್ತೀರಾ, ಅಥವಾ ರೂರಲ್ ಇರ್ತೀರಾ, ಅಥವಾ ಬೇರೆ ಬೇರೆ ಲೈಕ್ ಎಕ್ಸಾಂಪಲ್ ನಿಮಗೆ SC/ST ಕ್ಯಾಸ್ಟ್ ಎಲ್ಲ ಕೂಡ ಇರ್ತೀರ. ಈ ಥರ ರಿಸರ್ವೇಷನ್ ಇರ್ತಕ್ಕಂಥದ್ದು ನೀವು ಕನ್ನಡ ಮೀಡಿಯಮು, ರೂರಲ್ಲು ಇವೆಲ್ಲ ಎಷ್ಟು ಮ್ಯಾಟ್ರ್ ಆಗ್ತವೆ ಅಂತಂದರೆ 371 ಸುಮಾರಷ್ಟು ರ್ಯಾಂಕ್ ದೂರ ಇದ್ದರು. ಲೈಕ್ ಎಕ್ಸಾಂಪಲು 50,000 ರ್ಯಾಂಕ್ ಇರೋನಿಗೂ 80,000 ರ್ಯಾಂಕ್ ಇರೋನು ಈಕ್ವಲ್ ಆಗಿಬಿಡ್ತದೆ. ಯಾಕಂತಂದರೆ ನಿಮಗೆ ರಿಸರ್ವೇಷನ್ ಇರ್ತವೆ. ಈ ಥರ ಇತ್ತಂದರೆ ಕೆಲವೊಂದಿಷ್ಟು ಸ್ಪೋರ್ಟ್ಸಲ್ಲಿ ಇರ್ತಾರೆ. ಓಕೆ, NCC ಇರ್ತೀರಿ, ಇಂಥದ್ದು ಯಾರಾದರೂ ನಿಮಗೆ ಡಿಸಬಿಲಿಟಿ ಇರ್ತಾರೆ, ಓಕೆ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ. ಬಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲ್ಲ. ಇವಾಗ ಮಾಡಿಸ್ಕೊರಿ, ಇವಾಗೆಲ್ಲನೂ ಕೂಡ ಇವಾಗ ಟೈಮ್ ಇದೆ, ಇನ್ನೂ ಕೂಡ ಟೈಮ್ ಇದೆ. ಮಾಡ್ಕೊಂತಂದರೆ ನಿಮಗೆ ಸುಮಾರು 40,000 50,000 ರ್ಯಾಂಕ್ ದೂರ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗ್ತಾ ಹೋಗ್ತಿರ್ತದೆ. ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಇದನ್ನೇ ನಿಮ್ಗೆ ಮೇನ್ ಪಾಯಿಂಟ್ ಹೇಳೋದು. ಆ್ಯಂಡ್ ಹರಿಬಿರಿಲಿ ಅಪ್ಲಿಕೇಶನ್ ಹಾಕೋಬಿಡ್ರಿ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ನೇಮ್ ಚೇಂಜ್ ಆಯಿತು ಅಂತಂದರೆ ನಿಮಗೆ ನಾಳೆ ನಿಮಗೆ ಕೌನ್ಸಿಲಿಂಗ್ ಟೈಮ್ ಒಳಗೆ ಭಾಳಷ್ಟು ತೊಂದರೆ ಅನುಭವಿಸ್ತೀರಾ. ಆ್ಯಂಡ್ ಈಗಾಗಲೇ ನೋಡ್ತಾ ಇದ್ದೀನಿ, ನಿನ್ನೆ ತಾನೇ ಕೇದವ್ರು ಬಿಟ್ಟಿದ್ದಾರೆ ಇದನ್ನೆಲ್ಲನೂ ಕೂಡ ಪೋಸ್ಟರು. ಬಟ್ ಆಗಲೇ ಕೆಲವೊಂದಿಷ್ಟು ಯೂಟ್ಯೂಬರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೇಡ್ ಗೈಡ್ ಅಂತ. ಲೈಕ್ ಏನು ಮಾಡ್ತಿದ್ದಾರೆ, ಅಮೌಂಟ್ ತೊಗೊಂಡ್ಬಿಟ್ಟು ನಿಮಗೆ ಪೇಡ್ ಗೈಡ್ ಮಾಡ್ತಿದ್ದಾರೆ. ತೊಗೊಳ್ಳಿ, ಬೇಡ ಅಂತನಲ್ಲ ಎಲ್ಲರೂ ಕೂಡ. ಯಾಕಂತಂದರೆ ಅವ್ರಿಗೆಲ್ಲನೂ ಕೂಡ ಟೈಮ್ ಕೊಟ್ಟು ನಿಮ್ಗೆ ಮಾಡ್ತಿರ್ತಾರೆ. ಬಟ್ ಲಿಮಿಟ್ ಇರ್ತದೆ. ನಾನು ನೋಡಿದ ಪೈಕಿ ಮಿನಿಮಮ್ ಅಂದರೂ ಕೂಡ ನಾನು 10,000 2,000 ತೊಗೊತಿದ್ದಾರೆ. ನೀವು ಬೆಂಗಳೂರು ಅಲ್ಲೆಲ್ಲ ಕೂಡ ಹೋಗ್ಬಿಟ್ರೆ 30,000 40,000 ನೋಡ್ತಾಯಿದ್ದೀನಿ. ಅಷ್ಟೊಂದು ತೊಗೊಳ್ಳೋವಂಥ ನೆಸೆಸಿಟಿ ಇಲ್ಲ. ಓಕೆ, ನಾನು ಹೋದ ವರ್ಷ ಕೇವಲ ಕಡಿಮೆ ಅಮೌಂಟಿಗೆ ಮಾಡಿದ್ದೀನಿ. ಓಕೆ, ಯಾಕಂದರೆ ನನಗೆ ಗೊತ್ತು. ಯಾಕಂದರೆ ನಾನು ಕೂಡ ಒಬ್ಬ ಸ್ಟೂಡೆಂಟ್ ಇಲ್ಲಿ ಎಷ್ಟೊಂದೆಲ್ಲ ಖರ್ಚು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇದನ್ನೊಂದು ಯಾಕೆ ತೊಗೊಳ್ಳೋಣ. ಆ್ಯಕ್ಚುಲಿ ಹಂಗೆ ನೋಡಿತ್ತಂತಂದರೆ ಸ್ಟೂಡೆಂಟ್ ನೀವು ಎಲ್ಲನೂ ಕೂಡ ಯೂಟ್ಯೂಬರ್ಸ್ ವೀಡಿಯೋಸ್ ಎಲ್ಲನೂ ಕೂಡ ನೋಡ್ಕೋತ ಕೂತಾಗ ನಿಮ್ಗೆ ಎಲ್ಲನೂ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಬಟ್ ಕೆಲವೊಂದಿಷ್ಟು ಟೈಮ್ ಒಳಗೆ ನೀವು ಏನು ಮಾಡಬೇಕಂತ ತೋಚಲ್ಲ. ಅಂಥ ಟೈಮ್ ಒಳಗೆ ನಿಮಗೆ ಕೌನ್ಸಿಲಿಂಗ್ ನೀಡಬೇಕಾಗ್ತದೆ. ಎಸ್ಪೆಷಲಿ ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ನಿಮಗೆ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀಟ್ ಮಾಡೋರಿತ್ತಂತಂದರೆ ತೊಗೋರಿ, ಯಾಕಂದರೆ ಭಾಳಷ್ಟು ಕ್ಲಿಷ್ಟ ಇರ್ತದೆ, ತೊಗೊಂಬಿಡಿ. ಆ್ಯಂಡ್ KCTಲೂ ಕೂಡ ನೀವು ಇಂಜಿನಿಯರಿಂಗ್ ಮಾಡ್ತಿರೋ, ಅಥವಾ ನರ್ಸಿಂಗ್ ಮಾಡ್ತಿದ್ರೋ, ಅಥವಾ ಅಗ್ರಿಕಲ್ಚರು, ವೆಟರ್ನರಿ ಈ ಥರ ಕೋರ್ಸಸ್ಗಳು ಮಾಡೋರು ತೊಗೋರಿ. ನಿಮಗೆ ಅದೇ B ಫಾರ್ಮಾ D ಫಾರ್ಮಾ ಮಾಡೋ ನೆಸೆಸಿಟಿ ಇಲ್ಲ, ನೀವು ತೊಗೊಳ್ಳೋಂಥ ನೆಸೆಸಿಟಿ ಇಲ್ಲ. ಯಾಕೆಂತಂದರೆ
ಆರಾಮ್ಸಾಗಿ ಯೂಟ್ಯೂಬ್ ಒಳಗೆ ನಾವು ಹಾಕುವಂಥ ವೀಡಿಯೋಸ್ ಆಯಿತು ಇದವರು ಕೂಡ ಹಾಕ್ತಾ ಇರ್ತಾರೆ ಆ್ಯಂಡ್ ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ಹಾಕ್ತಾ ಇರ್ತಾರೆ. ಜಸ್ಟ್ ನೋಡ್ಕೊತ ಕೂತ್ರು ಅರ್ಥ ಆಗುತ್ತೆ. ನಿಮ್ಗೆ ಮುಂದೆ ಅನಿಸುತ್ತೆ ಕೆಲವೊಂದಿಷ್ಟು ಹುಡುಗರಿಗೆ ಪೇಡ್ ಗೈಡ್ ತೊಗೊಳ್ಳೇಬೇಕು ಅನ್ಸುತ್ತೆ. ಯಾಕಂತಂದರೆ ಇದು 1 ತಿಂಗಳು 2 ತಿಂಗಳು ನಡೆಯೋದಿಲ್ಲ, ಸುಮಾರು ಒಂದು 4 ರಿಂದ 5 ತಿಂಗಳು ನಡೀತದ. 3 ರೌಂಡ್ ಅಂತ ಹೇಳ್ತಾರೆ, ಬಟ್ 4 ರೌಂಡ್ ಆದರೂ ನಡೀತವೆ ನೋಡಿ. ಇನ್ನೂ ಕೂಡ ಆ್ಯಕ್ಚುಲಿ ಏನಂತಂದರೆ ಜನವರಿ ಬಂದರೂ ಕೂಡ ನೀಟು ಇನ್ನೂ ಕೂಡ ಕೌನ್ಸಿಲಿಂಗ್ ನಡೀತಾ ಇದೆ. ಅಂದರೆ 2025 ಇನ್ನೂ ಕೂಡ ನಡೀತದೆ. ಅದು ಯಾವಾಗ ಸ್ಟಾರ್ಟ್ ಆಯಿತು, ಮೇದಲ್ಲಿ ಸ್ಟಾರ್ಟ್ ಆದರೂ ಕೂಡ ಇನ್ನೂ ಕೂಡ ನಡೀತದೆ ಅಂತಂದರೆ ಭಾಳಷ್ಟು ರೌಂಡ್ಸ್ಗಳು. ಯಾಕಂತಂದರೆ ಇದು ಬೇಸ್ಡ್ ನಿಮ್ಮ ಮಾರ್ಕ್ಸ್ ಮೇಲೆ ಹೆಂಗೋ ತೊಗೊಂಬಿಡೋದು ಅಲ್ಲ, ನೀವು ತೆಗೆದಿರ್ತಕ್ಕಂಥ ರ್ಯಾಂಕ್ ಮೇಲೆ ಏನು ಮಾಡಬೇಕು, ಅವರು ಸೀಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸುಮ್ಮನೆ ಹೆಂಗೋ ಒಂದು ಕಾಲೇಜ್ ಇದೆ ಅಪ್ಲಿಕೇಶನ್ ಹಾಕ್ತಾರೆ ಸೀಟ್ ತೊಗೊಳೋದು ಹಂಗಿರಲ್ಲ. ಓವರಾಲ್ ಕರ್ನಾಟಕ ತೊಗೋಬೇಕಾಗ್ತದೆ, ನಿಮ್ಮ ರ್ಯಾಂಕದ ಮೇಲೆ ಅವ್ರು ಕೊಡಬೇಕಾಗ್ತದೆ. ಯಾರು ಕೂಡ ಪಾರ್ಶಿಯಾಲಿಟಿ ಇರಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಇರ್ತದೆ. ಆ್ಯಂಡ್ ನಮ್ಮ ಕೆದಲ್ಲಿ ಇರ್ತಕ್ಕಂಥ ಪ್ರಸನ್ನ ಸರ್ ಅವರು ಕೂಡ ಯಾವುದೇ ರೀತಿ ಮೋಸ ಆಗಲಿಕ್ಕೂ ಬಿಟ್ಟಿದ್ದಿಲ್ಲ. ಮೊದಲೆಲ್ಲ ನಾವು ನೋಡ್ತಿದ್ವಿ 5 ರಿಂದ 6 ವರ್ಷದಿಂದ ಎಲ್ಲನೂ ಕೂಡ ನಡೀತದೆ. ಬಟ್ ಇವಾಗ ಒಂದು ಸ್ಟೂಡೆಂಟು ಕೂಡ ಮೋಸ ಆಗೋದಿಲ್ಲ. ನಿಮ್ದು ಇಲ್ಲಿ 1 ರೂಪಾಯಿನೂ ಕೂಡ ಲೆಕ್ಕ ಇರ್ತದೆ ಕೆದಲ್ಲೂ ಕೂಡ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮ್ಮ ಏನಿದೆ ಸ್ಕಿಲ್ ತೊಗೊಂಡಿದ್ರೋ, ನೀವು ನಾಲೆಜ್ ತೊಗೊಂಡಿದ್ರೋ, ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಂತೂ ಮೋಸ ಆಗೋದಿಲ್ಲ ಆಯಿತಾ. ಆ್ಯಂಡ್ ಮೇನಾಗಿ 2 ಡೇಟ್ ಕೊಟ್ಟವ್ರೆ, 23, 24ನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ನಡೀತದೆ. 23, 24ನೇ ತಾರೀಕು ಅಂದರೆ ಏಪ್ರಿಲ್ 23, ಏಪ್ರಿಲ್ 24ಕ್ಕೆ ಎಕ್ಸಾಮ್ ನಡೆದ ತಕ್ಷಣ ರಿಸಲ್ಟಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮೇದಲ್ಲಿ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಕೌನ್ಸ್ಲಿಂಗ್ ಆಯಿತಾ. ಮೇದಲ್ಲಿ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಡೇಟ್ ಬಿಟ್ಟಿರೋದು ಜನವರಿ 17. ನಾನು ನಿಮಗೆ ಪೇಡ್ ಗೈಡ್ ಬಗ್ಗೆ ಪದೇ ಯಾಕೆ ಒತ್ತಿ ಹೇಳಿದೆ ಅಂತಂದರೆ, ಹೋದ ವರ್ಷನೇ ನೋಡಿದೆ ನಾನು, ಸಿಕ್ಕಾಪಟ್ಟೆ ದುಡ್ಡು ತೊಗೊತಿದ್ದಾರೆ ನಿಮ್ಮ ಕೈಲೇ. ಓಕೆ, ಸುಮ್ಮನೆ ಏನೋ ಒಂದು ಏಜೆನ್ಸಿಗಳಂತ ಇದ್ದಾವೆ. ಈವನ್ ಯೂಟ್ಯೂಬರ್ಸು ಕೂಡ ದೊಡ್ಡ ಯೂಟ್ಯೂಬರ್ಸೇ ನೋಡ್ತಾ ಇದ್ದೀನಿ ನಾನು. ತಮ್ಮ ಹತ್ರ ಅಷ್ಟ ಇದೆ, ಹಂಗಿದೆ ಹಿಂಗಿದೆ, ಏನು ಅಷ್ಟೊಂದು ದೊಡ್ಡ ಕ್ಲಿಸ್ಟ್ ಏನಿಲ್ಲ ಆಯಿತಾ. ನಿಮ್ಮ ಹತ್ರ ಸುಮ್ಮನೆ ದುಡ್ಡು ತೊಗೊಳಕ್ಕೋಸ್ಕರ ಆ ರೀತಿ ಇರ್ತದೆ. 10,000 12,000 ಅಂತ ತೊಗೊಳ್ತಿದ್ದಾರೆ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಎಷ್ಟು ಕೊಡ್ಬೋದು ಬ್ರದರ್ ಅಂತ ನೀವು ಕೇಳಿದ್ರೆ, ಮ್ಯಾಕ್ಸಿಮಮ್ 5,000 ಕೊಡ್ರಿ. ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹತ್ರ ದುಡ್ಡು ತೊಗೊಳ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ನಿಮ್ಗೆ ಹಂಗೂ ಬೇಕಂತಂದರೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ, ಈ ಒಂದು ವಿಡಿಯೋ ಕೆಳಗಡೆ ವಾಟ್ಸಪ್ ಚಾನಲ್ ಇರ್ತದೆ ಅಥವಾ ಗ್ರೂಪ್ ಆದರೂ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ ನಿಮ್ಗೆ ಫ್ರೀಯಾಗಿ ಗೈಡೆನ್ಸ್ ಮಾಡ್ತಾಯಿರ್ತೀನಿ. ನಿಮ್ಗೆ ಹಂಗೂ ಏನಾದರೂ ಡೌಟ್ಸ್ ಇರ್ತಂದ್ರೆ ನಾನು ನಿಮ್ಗೆ ಅಡ್ಮಿನ್ ಇರ್ತೀನಿ, ಅಲ್ಲಿ ನಮಗೆ ಕ್ವಶನ್ಸ್ ಕೂಡ ಕೇಳ್ಬೋದು, ನಿಮಗೆ ಸಾಲ್ವ್ ಮಾಡ್ತೀನಿ ಆಯಿತಾ. ಟೈಮ್ ಇನ್ನೂ ಭಾಳಷ್ಟಿದೆ. ಆ್ಯಂಡ್ ಮೇನಾಗಿ ಥಿಂಗ್ಸ್ ನೀವು ಫಾಲೋ ಮಾಡೋದೇನಂತಂದರೆ, ಈಗ ಸದ್ಯಕ್ಕೆ KCET ಆ್ಯಂಡ್ ನೀಟ್ಗೆ ಪ್ರಿಪೇರ್ ಆಗಿರಿ. ಇನ್ನೂ ಕೂಡ 3 ಮಂತ್ಸ್ ಟೈಮ್ ಇದೆ, 3 to 4 ಮಂತ್ಸ್ ಅಷ್ಟೇ ಇರೋದು. ಪ್ರಿಪೇರ್ ಆಗಿರಿ. ಯಾಕಂದರೆ ಈಗ ತೆಗೆದಕ್ಕಂಥ ಮಾರ್ಕ್ಸ್ ಮೇಲೇ ನೀವು ಎಷ್ಟೇ ದುಡ್ಡು ಕೊಡ್ತೀನಿ, ನೀವು ಎಷ್ಟೇ ಒಂದು ಕೌನ್ಸ್ಲಿಂಗ್ ಪೇಡ್ ತೊಗೊತೀರ ಅಂದರೂ ಕೂಡ ನೀವು ಮಾರ್ಕ್ಸೇ ಬಂದಿಲ್ಲ ಅಂತಂದರೆ ನಿಮ್ಗೆ ಸೀಟ್ ಹೆಂಗೆ ಸಿಗುತ್ತೆ ರೀ, ಹೌದಲ್ಲ. ಸೊ ಹಂಗಾಗಿ PUC ಬೋರ್ಡು ಕೂಡ ಕನ್ಸಂಟ್ರೇಷನ್ ಮಾಡಿರಿ KCET ಬರೋರು. ಯಾಕಂದರೆ 50% KCET ನಿಮಗೆ ಗೊತ್ತಿರುವ ಹಾಗೆ PUC ಮಾರ್ಕ್ಸ್ ತೊಗೊಂಡ್ರೆ 50% KCET ಮೇಲೆ ತೊಗೊತಾರೆ. ಬಟ್ ನೀಟ್ಗಂತರೂ ಕನ್ಸಿಡರ್ ಓನ್ಲಿ ನೀಟ್ ಎಕ್ಸಾಮ್ದು ಅಷ್ಟೇ ತೊಗೊತಾರೆ. ಆ್ಯಂಡ್ ಹೋದ ವರ್ಷನೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು, ಈ ಸರ್ತಿನೂ ಕೂಡ ಇದ್ದೇ ಇರ್ತದೆ. ಆ್ಯಂಡ್ ಸಿಕ್ಕಾಪಟ್ಟೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಭಾಳಷ್ಟು ಯೂಟ್ಯೂಬರ್ ಚಾನಲ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾವೆ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಸ್ಪೆಸಿಫಿಕ್ಕಾಗಿ ಫಾಲೋ ಮಾಡ್ತೀನಿ ಅನ್ನೋದಾಗಿತ್ತಂದರೆ RH ಕೆಮಿಸ್ಟ್ರಿ ಮಾಡ್ಕೊರಿ, ಆ್ಯಂಡ್ ಎಜುಕೇರ್ ಕರ್ನಾಟಕ ಮಾಡಿರಿ, ಆ್ಯಂಡ್ ಮ್ಯಾಥ್ಸ್ ಟೆಕ್ಕಿ ಮಾಡಿರಿ. ಆ್ಯಂಡ್ ಬೇರೆ ಇನ್ನೂ ಕೂಡ ಸ್ಪೆಸಿಫಿಕ್ಕಾಗಿ ಇದಾವೆ, ನಿಮ್ಮ ಮುಂದೆ ಹೇಳ್ತೀನಿ. ಆ್ಯಂಡ್ ನಮ್ಮ ಚಾನಲ್ ಮಾತ್ರ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಪ್ ಟು ಟೈಮ್ ಹೇಳ್ತಾ ಇರ್ತೀವಿ. ಆ್ಯಂಡ್ ಫುಲ್ ನಿಮ್ಗೆ ಏನಂತಂದ್ರೆ ಫ್ರೆಂಡ್ಲಿ ಮಾತಾಡ್ತಾ ಇರ್ತೀನಿ. ಓಕೆ, ಲೈವ್ ಕೂಡ ಬರ್ತಾ ಇರ್ತೀನಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಇರ್ತಕ್ಕಂಥ ಆನ್ಸರ್ ಕೂಡ ಅದು ರಿಪ್ಲೈನ್ ಕೂಡ ಮಾಡ್ತಾ ಇರ್ತೀನಿ ಆಯಿತಾ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಅಂದರೆ ಜಾಯ್ನ್ ಆಗಿರಿ. ನಿಮ್ಗೆ ಬೇಕಿತ್ತಂದರೆ ನಮ್ಮ ಚಾನಲ್ ಚೆಕ್ಔಟ್ ಮಾಡ್ಕೋಬೋದು. ಕಳೆದ ಒಂದು 2 ವರ್ಷದ್ದು ಆ್ಯಂಡ್ ಇನ್ನೂ 2 ವರ್ಷದ್ದು ಕೂಡ ಬೇರೆ ಇದೆ. ಬಟ್ ಈ ಕಳೆದ 4 ವರ್ಷದಿಂದ ಏನೇನೆಲ್ಲ ಮಾಡಿದ್ವಿ ನಿಮ್ಗೆಲ್ಲರೂ ಕೂಡ ಗೊತ್ತಾಗುತ್ತೆ. ನಿಮ್ಗೆ ಮುಂದೆ ಕೌನ್ಸ್ಲಿಂಗ್ ಬಂದಾಗ ಆಟೋಮೆಟಿಕ್ಲಿ ನಮ್ಮ ಚಾನಲ್ಸ್ ಇರ್ತಕ್ಕಂಥ ವಿಡಿಯೋ ನಿಮ್ಗೆ ಆಟೋಮೆಟಿಕ್ಲಿ ಶೋ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಡೌಟ್ಸ್ಗಳು ಕ್ರಿಯೇಟ್ ಆಗಿ ಏನೇನೆಲ್ಲ ಹಾಕ್ತವೆ ಲೈಫ್ ಟೈಮ್ ಇರುವಂಥದ್ದು ಆಗಲೇ ಮಾಡಿ ಹಾಕಿಬಿಟ್ಟಿದ್ದೀನಿ. ಆಳೆ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ. ಬಟ್ ಇವಾಗ ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂದರೆ ಪೋಸ್ಟರ್ ಬಿಟ್ಟಿದ್ದಾರೆ KEIDವರು ಅನ್ನೋಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಸರಿ ಕಂಡ್ರು, ನಿಮ್ಗೆ ಏನೋ ಡೌಟ್ಸ್ ಇತ್ತಂದರೆ ಈಗ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಅದಕ್ಕೂ ಕೂಡ ಆನ್ಸರ್ ಮಾಡ್ತಾನೆ ಆಯಿತಾ. ಸರಿ, ಆ್ಯಂಡ್ ಜನವರಿ 17 ನಿಮ್ಗೆ ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದಂತಲೂ ಕೂಡ ವೀಡಿಯೋ ಮಾಡಿ ಹೇಳ್ತೀನಿ. ಹರಿಬೇರಿಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬಿಡ್ರಿ, ಟೈಮ್ ಮಾತ್ರ ಜಾಸ್ತಿ ಇರ್ತದೆ. ಆ್ಯಂಡ್ ಪೇರೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಂದರೆ ನಿಮ್ಮ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ನಿಮ್ಮ ಮಕ್ಕಳು ಏನೇನೆಲ್ಲ ಕನ್ಸ್ಕೊಂಡಿದ್ದಾರೋ ಈ ವರ್ಷ ನನಸಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಈ ಟೈಮ್ ಒಳಗೆ ಇನ್ಮೇಲೆ ಏನು ಓದಿಸ್ತಿರೋ ಚೆನ್ನಾಗಿ ಓದ್ಕೋಬೇಕು. ಆ್ಯಂಡ್ ಸ್ಟೂಡೆಂಟ್ ನೋಡ್ತಂದರೆ ಚೆನ್ನಾಗಿ ಓದ್ಕೋರಿ. ಯಾಕೆ ಈಗ ತೆಗೆತಕ್ಕಂಥ ಮಾರ್ಕ್ಸ್ ಮೇಲೆ ನಿಮಗೆ ಡಿಪೆಂಡ್ ಆನ್ ಎಲ್ಲನೂ ಕೂಡ ನಿಮ್ಮ ಕೌನ್ಸಿಲಿಂಗ್ ನಿಂತಿರೋದು. ಸರಿ ಕಂಡ್ರು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.